ಇದು ನಮ್ಮ ಮನೆ, ಇದು ಕಿಚನು. ಈ ಸೈಡ್ ಸಾಂಬಾರ್ ಕುದಿಲಾತಿದೆ, ಇಲ್ಲಿ ಅನ್ನ ಆಗಿದೆ, ಇಲ್ಲಿ ಪಲ್ಯ ಆಗಿದೆ ನೋಡಿ. ಪಲ್ಯ ಚೌಳಿಕಾಯಿ ಪಲ್ಯ ಮಾಡಿದೀವ್ರಿ, ನಾನೇ ಮಾಡಿದ್ದು. ಇಲ್ಲಿ ನಮ್ಮಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಮಾಡ್ಯಾರ, ಲಕ್ಷ್ಮಿ ಹೌದಾ. ಈ ಸೈಡ್ ಕಲ್ಲಂಗಡಿ ತಿಂತಾ ಇದೀವಿ, ತಿನ್ನಾಕತ್ತಿಲ್ಲ, ಕಟ್ ಮಾಡ್ತಾ ಇದೀವಿ. ಇಲ್ಲಿ ಟಿವಿ ನೋಡ್ತಾ ಇದ್ದಾರೆ, ನೋಡಿ ನೋಡಿ. ಇಲ್ಲಿ ಯಾರಿಲ್ಲ, ನಮ್ಮ ಮಮ್ಮಿ ಡ್ಯೂಟಿ ಹೋಗಿದ್ದಾರೆ. ಇದು ನಮ್ಮ ಮಮ್ಮಿ ಪೂಜೆ ಮಾಡಿ ಹೋಗಿದ್ದಾರೆ. ಚಂದಿದೆ ಅಲ್ಲ ನೋಡಿ, ಹೇಗಿದೆ? ಚಂದ ಇದೆ ಅಲ್ಲ, ಚಂದ ಇದೆ. ಇದು ಬಿಜಾಪುರು. ಇಲ್ಲಿ ಗೋಲ್ ಗುಮ್ಮಟ್ ಕಾಣುತ್ತೆ ನೋಡಿ. ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲಿ ಇಲ್ಲಿ ನಮ್ಮ ಮನೆ ಮುಂದೆ ತೆಂಗಿನ ಗಿಡ ಇದೆ. ತಂದ ಗಾಳಿ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಅಕ್ಕನ ಮಗಳು ವಿಡಿಯೋ ಮಾಡ್ತಾಯಿದ್ರು. ಮಾತುಗಳು ನೋಡ್ರಿ ಎಷ್ಟು ಕ್ಯೂಟಾಗಿ ಮಾತಾಡೋಳು. ಹಾಗೆ ವಿಡಿಯೋ ಮಾಡ್ಕೋತಾ ಒಳಗಡೆ ಬಂದರು. ನಾನು ಸಾಂಬಾರು, ಈ ಕಡೆ ಸಾಂಬಾರು ಕುದೀತಾ ಇತ್ತು, ಈ ಕಡೆ ಏನೈತಿ ಹಿಟ್ಟು ನಾದ್ಕೊಳಕತ್ತಿದ್ದೆ, ರೊಟ್ಟಿ ಮಾಡ್ಬೇಕಂತ. ನಮ್ಮ ತಂಗಿ ಡ್ಯೂಟಿಗೆ ಹೋಗಿದ್ರು. ಡ್ಯೂಟಿಗೆ ಅಂದರೆ ಏನು ರೀ, ಹೊಸ ಶಾಪ್ ಹಾಕಿದ್ದಾರೆ. ನಿನ್ನೆ ಶುಕ್ರವಾರ ದಿನ ಶಾಪ್ ಓಪನ್ ಮಾಡಿ ಹಾಕಿ ಕೂಡ ಒಂದು ಎಲ್ಲ ಥರದ್ದು ಎಕ್ಸಲೆಂಟ್ ಸ್ಕೂಲ್ ಕಾಲೇಜ್ ಇದೆ ರೀ. ಆ ಕಾಲೇಜ್ ಹತ್ರ ಒಂದು ಅಂಗಡಿ ಬಾಡಿಗೆ ಹಿಡಿದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡ ಮಾಡ್ತಾ ಇದ್ದಾರೆ. ಆಕೆ ಹೋಗಿದ್ರೆ ಬೆಳಗ್ಗೆ 8 ಗಂಟೆಗೆ. ಆಕೆ ಹೋಗೋಣ, ನಾವೆಲ್ಲ ಅನ್ನ ಸಾಂಬಾರು ಪಲ್ಯ, ಚೌಳಿಕಾಯಿ ಪಲ್ಯ ಮಾಡಿದ್ದೆ ರೀ. ಅನ್ನ ಸಾಂಬಾರು, ರೊಟ್ಟಿ ಮಾಡ್ತಾಯಿದ್ದೆ ನೋಡಿ, ತೋರಿಸ್ತಾ ಇದ್ದೀವಿ ರೀ. ಮತ್ತು ನನ್ನ ಮಗನ ಹಾಸ್ಪಿಟಲ್ಗೆ ಹೋಗಬೇಕು ಸ್ನೇಹಿತರೆ. ಹಾಸ್ಪಿಟಲ್ಗೋಸ್ಕರನೇ ಬಂದಿದ್ದೀವಿ. ನಿನ್ನೆ ಸಂಜೆ ಬಂದಿದ್ದೀವಿ ನಾವು. ಸಂಜೆ ಅಲ್ಲಿ ಅಂಗಡಿದು ಪೂಜೆ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗಿ ಎಲ್ಲ ಐಟಮ್ ತೊಗೊಂಡ್ಬಂದು, ನಾನು ಕರ್ಕೊಂಡು ಹೋಗೇನೆ ಎಲ್ಲ ಅಂಗಡಿ ಐಟಮ್ ತೊಗೊಂಡು ಅಂಗಡಿಗೆ ಒಯ್ದು ಪೂಜೆ ಮಾಡಿ ಎಲ್ಲ ಮುಗಿದ ಬಳಿಕ ಮನೆಗೆ ಬಂದು ಬೆಳಗ್ಗೆದು ಇದು ಮಾರನೇ ದಿನದ ಬೆಳಗ್ಗೆದು ಹಾಸ್ಪಿಟಲ್ಗೆ ಹೋಗಿ ಬಂದೀವಿ ನೋಡಿ ಸ್ನೇಹಿತರೆ. ಇಲ್ಲಿ 130 ರೂಪಾಯಿದು ಸೇಲ್ ಹಚ್ಚಿದ್ರು. ನಮ್ಮ ತಂಗಿದು ಸೇಲ್ ನೋಡೋಣ ಅಕ್ಕ ಅಂತ ಅಂದ್ಕೊಂಡು ಒಳಗಡೆ ಹೊಂಟಿದ್ದೀವಿ ಸ್ನೇಹಿತರೆ. ನೋಡೋಕ್ಕೆ ಮಾತ್ರ ಸೇಲು ಹೊರಗಡೆಯಿಂದ ಚಿಕ್ಕದಾಗಿ ಅನಿಸ್ತದೆ, ಕರೆ ದೊಡ್ಡದಾಗಿದೆ. ಒಳಗಡೆ ಸಿಕ್ಕಾಪಟ್ಟೆ ವೆರೈಟಿ ಇದಾವೆ. ಕರೆ ನಮ್ಗೆ ಯಾವ ಜಾಸ್ತಿ ಇಷ್ಟ ಆಗಲಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ರೀ. ಮತ್ತು ನಾವು ಜಾಸ್ತಿ ಹಿಂಗೆ ಸೇಲಲ್ಲಿ ಅದು ಬಟ್ಟೆ ತರೋದು ಕಡಿಮೆ ಸ್ನೇಹಿತರೆ. ಯಾಕಂದ್ರೆ ಒಂಥರ ಮುಜುಗರ ಆದಂಗೆ ಆಗ್ತೈತಿ. ಏನು ಹಾಕ್ಕೊಂಡು ಬಿಟ್ಟಿರೋ ಬಟ್ಟೆ ಇರ್ತಾವೆ, ಹೆಂಗಿರ್ತಾವೆ ಏನೋ ಅಂದ್ಕೊಂಡು ಜಾಸ್ತಿ ನೋಡ್ತಾನೆ ಇದ್ದೀವಿ. ಪ್ಲಾಜೋ ಪ್ಯಾಂಟ್ಗಳು ನೋಡಿ ಸ್ನೇಹಿತರೆ. ಮತ್ತು ಒಂಥರ ಸ್ಮೆಲ್ ಬರ್ತಾಯಿತ್ತು ನನಗೆ. ಬಟ್ಟೆದು ಸ್ಮೆಲ್ಲು ಕಾಂಟ್ ಒಂಥರ ಆಗ್ತಾಯಿತ್ತು ಜಾಸ್ತಿಯಲ್ಲಿ. ಅದನ್ನು ನೋಡಿ ಯಾವುದನ್ನು ಜಾಸ್ತಿ ತೊಗೊಳಕ್ಕಲ್ಲ, ನೋಡಿದೀವಿ ಸ್ನೇಹಿತರೆ. ನೋಡಿ ನನ್ನ ಮಗನ ಪ್ಯಾಂಟ್ ನೋಡ್ತಾ ಇದ್ದ, ಅವನಿಗೆ ಇಷ್ಟ ಆಗಲಿಲ್ಲ ರೀ. ಟೈಲ್ ರೂಮ್ ಇಲ್ಲ ಇಲ್ಲಿ ಹಾಕ್ಕೊಂಡು ನೋಡ್ಬೇಕಂದ್ರೆ ತಂದಾರಿ. ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ ನಮ್ಮ ಜೊತೆ. ನೋಡಿ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿತ್ತು, ನನಗರೆ ಇಲ್ಲ ತನ್ನತಿದೆ. ಹಾಗೆ ಸ್ವಲ್ಪ ಹಿಡಿಯೋದು ತೊಗೊಂಡಿನಿ ರೀ. ಒಂದೇ ಒಂದು ಪ್ಲಾಜೋ ಪ್ಯಾಂಟ್ ತೊಗೊಂಡು ಬಂದಿರಿ 130 ರೂಪಾಯಿ. ಅದು ಕೂಡ ಮನೆಗೆ ಬಂದು ನೋಡಿಬಿಟ್ರೆ ಅದು ಬರ್ತಾ ಇಲ್ಲ ಸ್ನೇಹಿತರೆ. ಈಗ ಮಾಲಿಗೆ ಹೋದರೆ ಏನಾದರೂ ಎಕ್ಸ್ಚೇಂಜ್ ಆಫರ್ ಇರ್ತೈತಿ, ಅಲ್ಲಿ ನಾವು ಟ್ರಯಲ್ ಮಾಡಿ ತೊಗೋಬೋದು. ಈಗ ಸೇಲನ್ನ ಜಾಸ್ತಿ ಎಲ್ಲ ಥರ ಬಟ್ಟೆ ಇರ್ತಾವೆ, ಕರೆ ಕ್ವಾಲಿಟಿ ಚೆನ್ನಾಗಿರಂಗಿಲ್ಲ ಸ್ನೇಹಿತರೆ. ಸೇಲಲ್ಲಿ ಬಟ್ಟೆ ಯಾರೆಲ್ಲ ಖರೀದಿ ಮಾಡಿರಂತ ಕಮೆಂಟ್ ಮಾಡಿ. ಹಾಗೆ ಈ ಸೇಲ್ ಬಂದುಬಿಟ್ಟು ಸಿದ್ದೇಶ್ವರ ಗುಡಿ ಪಕ್ಕದಲ್ಲೇ ಇದೆ ನೋಡಿ. ನಾವು BLDಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಬರೋ ಮುಂದೆ ಸ್ವಲ್ಪ ವಿಸಿಟ್ ಮಾಡಿದ್ವಿ ನೋಡಿ. ನನ್ನ ಮಗನ ಸ್ಕೂಲಿಗೆ ಹೋಗಿದ್ದೀವಿ ಎಲ್ಲರೂ ಕೂಡಿಸಿ. BLDಗೆ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡು 1:30 ಆಗಿತ್ತು, ಮಧ್ಯಾಹ್ನ ಟೈಮ್. ಅವಾಗ ಹೋಗಿ ಅಲ್ಲಿ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ ತೊಗೋತಾಯಿದ್ರು ಸ್ನೇಹಿತರೆ. ಒಬ್ಬೊಬ್ಬರೇ 4-5 ಟಾಪ್ ತೊಗೋತಾಯಿದ್ರು. ಬಟ್ ನಮಗೆ ಮಾತ್ರ ಅಲ್ಲಿದ್ದು ಇಷ್ಟ ಆಗಲಿಲ್ಲ. ಹಾಫ್ ಪ್ಯಾಂಟು ಅವು ಇವು ನೋಡ್ತಾಯಿದ್ದೀವಿ. ಈಗ ಗಂಡು ಮಕ್ಕಳಿಗೂ ಬಟ್ಟೆ ಎಲ್ಲ ಥರ ಬಟ್ಟೆ ಇದ್ದು, ಹೆಣ್ಮಕ್ಳಿಗಿದ್ದು
ನೋಡೋಕ್ಕೆ ಮಾತ್ರ ದೂರಿಂದ ಚೆನ್ನಾಗಿ ಅನಿಸ್ತಾ, ಅದ್ರ ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿತ್ತು. ನನಗಂತೂ ಆಗ್ತಾ ಇದ್ದಿದ್ದಿಲ್ಲ ಸ್ನೇಹಿತರೆ. ಏನೋ ಒಂಥರ ಹಳೆ ಬಟ್ಟೆದು ಸ್ಮೆಲ್ ಬಂದಂಗೆ ಆಗ್ತಾಯಿತ್ತು ಅಲ್ಲಿ. ತೊಯ್ದುದು ನಾತ್ ಬರ್ತೈತಲ್ಲ ಸ್ನೇಹಿತರೆ, ಬಟ್ಟೆ ತೊಯ್ದಾಗ ಕುಮ್ಮಸ್ ಬಂದಂಗೆ ಆ ಥರ ಆಗ್ತದೆ. ಅದೇ ಜಾಸ್ತಿ ವಾಸನೆ ಬರ್ತಾಯಿತ್ತು. ನಮ್ಮ ತಂಗಿ ಅನ್ನಕತ್ತು, ಅಕ್ಕ ನಿನ್ಗೆ ಆಗ್ಲಿಕ್ರೆ ಒಂದು ಕಡೆಗೆ ಕೂತ್ಬಿಡು, ಹುಡುಗರ್ದು ಇವು ಚಂದ ಇದ್ದವು ರೀ ಡ್ರೆಸ್ಸು, ಇವು ಮಾತ್ರ ಸಖತ್ ಇಷ್ಟ ಅದು ನನಗೆ. ಬಟ್ ಆದ್ರೆ ನಮ್ಮ ಮನ್ಯಾಗ ಹೆಣ್ಮಕ್ಳಿಲ್ಲ. ಕಡಿಮೆ ಕ್ವಾಲಿಟಿ, ರೊಕ್ಕ ಕಡಿಮೆ ಆದ್ರೆ ಶೈನಿಂಗ್ ನೋಡ್ರಿ ಚಂದ ಇದ್ದು. ರೇಷ್ಮೆ ಲಂಗ ಗತ್ಲೇನೆ ಇದು ಚಂದ ಇದ್ದು ರೀ. ಅಷ್ಟು ನೋಡ್ತಾ ಇದ್ದೀವಿ. ನಮ್ಗೆ ಹೆಣ್ಮಕ್ಳನ್ನ ಇಲ್ಲ, ಏನು ಮಾಡೋದಪ್ಪ, ನೋಡಿ ಬಿಡೋದು ಅಷ್ಟೇ ನಮ್ಗೆ ಆಗಂದೆ ರೀ. ಸೈಜ್ ಬರ್ತಾವ ನೋಡು ಅನ್ನಕತ್ರಿ. ನೋಡಿರಿ, ಯಾರಿಗಾದ್ರೂ ತೊಗೋಬೇಕಂದ್ರೆ ಈಗ ಸೇಲ್ನೇನೋ ತಂದರೊಂದು ಗೊತ್ತಾಗ್ತೈತಿ ಸ್ನೇಹಿತರೆ. ನಾವು ಜಾಸ್ತಿ ಅಲ್ಲಿ ಏನೂ ಖರೀದಿ ಮಾಡಲಿಲ್ಲ. ಟಿ ಶರ್ಟ್ ನೋಡ್ತಾ ಇದ್ದೀವಿ ಸ್ವಲ್ಪ. ಅವು ನನ್ನ ಮಗನಿಗೆ ಇಷ್ಟ ಇಲ್ಲಿ ತೊಗೊಳ್ದ ಆತಾರೆ ನಮ್ಮ ಮನ್ಯಾಗ. ನಮ್ಮ ಹುಡುಗರು ಏನತ್ತ ಸೇಲ್ನಾಗ ತೊಗೊಳ್ದ ಅದು ಹಿಂಗೆ ಇದು ಮಾಡ್ತಾರೆ. ಬಟ್ ಆದರೆ ಮಿಡಿಲ್ ಕ್ಲಾಸ್ದವ್ರು ಇಂಥಲ್ಲೇ ತೊಗೋಬೇಕು ಬಟ್ಟೆ. ಕರೆ ನಮ್ಮ ಮನ್ಯಾಗ ಯಾವಾಗೂ ತೊಗೊಂಡಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಏನಪ್ಪ ಬರೀ ಮಾಲ್ನಾಗ ಖರೀದಿ ಮಾಡ್ತಿರ್ಲತ್ತ ಈ ಥರ ನೀವು ತಿಳ್ಕೊಬೇಡ್ರಿ. ಯಾಕಂದ್ರೆ ಇಷ್ಟ ಆಗಿದ್ದು ಮಾತ್ರ ತೊಗೋಬೇಕು ಸ್ನೇಹಿತರೆ. ಯಾಕಂದ್ರೆ ಟ್ರಯಲ್ ರೂಮ್ ಇರೋಂಗಿಲ್ಲ ಇಲ್ಲಿ, ಸೈಜ್ ಗೊತ್ತಾಗಂಗಿಲ್ಲ. ಬ್ಯಾಗ್ಗಳು ಕೂಡ ಇದು ನೋಡಿ ಸ್ನೇಹಿತರೆ, ಇಲ್ಲಿ ಅಷ್ಟೇನು ಕ್ವಾಲಿಟಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಅನಿಸ್ತಾ ಇದ್ದು. ಕರೆ ಕ್ವಾಲಿಟಿ ಚೆನ್ನಾಗಿಲ್ಲ. ಎಲ್ಲವೂ ಸ್ಟಾಕ್ ಮಾಲ್ ಇರ್ತೈತೆ ಸ್ನೇಹಿತರೆ. ನಾವು ತೊಗೊಂಡು ಬಂದು ಸ್ವಲ್ಪ ದಿನಾನೂ ಯೂಸ್ ಮಾಡೋಕ್ಕಿತ್ತಲೂ ಅವಾಗಿನ ಹಾಳಾಗ್ತಾವವು. ತೊಗೊಲಿಲ್ಲ. 130 ರೂಪಾಯಿದಾಗ ಏನು ಬರ್ತೈತೆ ಅನ್ನೋದು ಅಷ್ಟೇ ಕರೆ ರೀ. ನಮ್ಗೆ ತೊಗೊಂಡು ಒಂದು ಸ್ವಲ್ಪ ದಿನ ಆದರೂ ಉಪಯೋಗ ಆಗಬೇಕಲ್ಲ ಸ್ನೇಹಿತರೆ. ಅವು ಚಿಕ್ಕ ಬ್ಯಾಗ್ ಚೆನ್ನಾಗಿದ್ದು ರೀ. ನಾನು ನೋಡ್ತಾ ಇದ್ದೆ, ಅವನೇನು ಮಾಡ್ತಿ ಬಿಡು ಅಕ್ಕ, ಅವೇನು ಯೂಸ್ ಆಗ್ತಾವೆ, ನೀನೇ ಹೊಲಿತೀಯಲ್ಲ ಚೆನ್ನಾಗಿ, ಎಷ್ಟು ಚಂದ ಹೊಲಿತೀಯಲ್ಲ, ಅವನೇ ಯೂಸ್ ಮಾಡ್ಕೋತ ಅಂದ ನಮ್ಮ ತಂಗಿ. ನಮ್ಮ ಅಕ್ಕನ ಮಗಳು ಈ ಬ್ಯಾಗ್ ಕಾಕು ಚಂದ ಐತ್ಲ ಅಂತ ಅನ್ನಕತ್ತರಿ. ಅದು ಚಂದ ಐತೆ ಕರೆ ಬಹಳ ದಿನ ಇದು ಆಗಂಗಿಲ್ಲ. ಇವಾಗ ಅದಾವ ನನ್ನ ಕಡೆ ಆಲ್ರೆಡಿ ಅಂದರಿ. ಎಲ್ಲವೂ ಕಿತ್ತಾಕಿ ಬಿಡ್ತಾ ಇದ್ದೀವಿ ಸ್ನೇಹಿತರೆ. ಜಾಸ್ತಿ ನಾನು ಅಲ್ಲಿ ಸ್ಮೆಲ್ಲೇ ನನಗೆ ಬರ್ತಾ ಇದ್ದಿಲ್ಲ. ಒಂದು 5-10 ನಿಮಿಷ ನಿಂತೀವಿ ಅಷ್ಟೇ ನೋಡಿ ಸ್ನೇಹಿತರೆ. ಹೋಗೋಣ ವಾಪಸ್ ಬಂದುಬಿಟ್ಟು ಬರೀ 3 ಪ್ಯಾಂಟ್ ತೊಗೊಂಡಿವ್ರಿ. ನಮ್ಮ ಅಕ್ಕನ ಮಗಳಿಗೆ 2, ನನಗೊಂದು ತೊಗೊಂಡೆ. ಪ್ಲಾಜೋ ಪ್ಯಾಂಟ್ ಅಂತ ಬರ್ತಾವಲ್ಲ ಆ ಥರ. ಅವೆರಡು 3 ತೊಗೊಂಡು ಬಂದಿವ್ರಿ. ಯಾಕಂದರೆ ಇಷ್ಟ ಆಗೋದು ಬರೀ ಹಳೆ ಬಟ್ಟೆ ಸ್ಮೆಲ್ ಬರ್ತಾಯಿತ್ತು ಸ್ನೇಹಿತರೆ. ಯಾರಾದರೂ ಸೇಲಲ್ಲಿ ಖರೀದಿ ಮಾಡೋಕ್ಕೆ ಹೋದವ್ರು ನೋಡ್ಬೋದು. ಇದು ನಾನು ಸೇಲ್ ನೋಡಿದ್ದೆ, ಬಟ್ ಆದರೆ ಈ ಥರ ಸ್ಮೆಲ್ ವಾಸನೆ ಜಾಸ್ತಿ ಇತ್ತು. ನಮ್ಮ ಮಗ ಅನ್ನಕತ್ತಿದ, ನಿಮ್ಗೆ ಇಂಥಲ್ಲೆಲ್ಲ ಇಷ್ಟ ಆಗಂಗಿಲ್ಲ. ನಮ್ಮ ತಂಗಿ ಅಂತೂ ಯಾವುದನ್ನು ನೋಡಲಿಲ್ಲ ಸ್ನೇಹಿತರೆ. ಅವರೆಲ್ಲ ಬರೀ ವಿಟ್ಟಿ ಮಾಲ್ ಅಂಥಲ್ಲೆಲ್ಲ ಹೋಗಿ ತೊಗೋತಾರೆ. ನಮ್ಗೆ ತೊಗೊಂಡಿರ್ತೀವಿ, ಆದರೆ ಮಾರ್ಕೆಟಲ್ಲಿ ತೊಗೊಂಡಿರ್ತೀವಿ ಸ್ನೇಹಿತರೆ. ಈ ಥರ ಸೇಲ್ ಹಚ್ಚಿದರೆ ಸ್ಟಾಕ್ ಹಚ್ಚಿರ್ತಾರೆ ಮತ್ತು ಎಲ್ಲರೂ ಕಿತ್ತಾಕಿ ಬಿಟ್ಟಿರ್ತಾರೆ. ಪ್ಯಾಂಟ್ ನೋಡ್ತಾ ಇದ್ದಾರೆ ನೋಡ್ರಿ ಬೇಕಾದರೆ ಇಲ್ಲಿ. ಬರೀ ಸ್ನೇಹಿತರೆ, ಮಾಲಲ್ಲಿ ಯಾರೆಲ್ಲ ಬಟ್ಟೆ ಖರೀದಿ ಮಾಡ್ತಾರೆ, ಹಾಗೆ ಸೇಲಲ್ಲಿ ಯಾರೆಲ್ಲ ಬಟ್ಟೆ ಖರೀದಿ ಮಾಡ್ತೀರಿ, ಜಾಸ್ತಿ ಸೇಲಲ್ಲಿ ಖರೀದಿ ಮಾಡ್ತೀರೋ ಮಾಲಲ್ಲಿ ಖರೀದಿ ಮಾಡ್ತೀರೋ, ನಾವು ಮಾರ್ಕೆಟಲ್ಲಿ ಚೌಕಾಶಿ ಮಾಡಿ ತೊಗೋತೀವಿ ರೀ. ಮಾರ್ಕೆಟಲ್ಲೇ ತೊಗೊಳೋದು ಜಾಸ್ತಿ ಸ್ನೇಹಿತರೆ. ಬರ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತಂತ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಹೊಸಬ್ರು ಯಾರಾದರೂ ನೋಡ್ತಾ ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ.